ಕಾಂಗ್ರೆಸ್ ಔತಣಕೂಟದಲ್ಲಿ ಬಿಜೆಪಿ ಶಾಸಕರುಗಳು ಹೆಬ್ಬಾರ್ STS ಕಾಂಗ್ರೆಸ್ ಸೇರೋದು ಫಿಕ್ಸಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ಅತ್ತಾಗ ಹೋಯ್ತೀರಾ ಅಂದರೆ ಹೋಗ್ಬಿಡ್ಬೇಕು, ಇಲ್ಲ ಹೋಗಲ್ಲ ಅಂದರೆ ಕ್ಲಾರಿಟಿ ಕೊಟ್ಬಿಡ್ಬೇಕು. ಬಿಜೆಪಿ ಶಾಸಕರುಗಳಾಗಿರುವಂಥ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ನಡೆ ಆ ಕಡೆಗೆ ಹೋಯ್ತಾರೆ, ಈ ಕಡೆಗೆ ಹೋಗಲ್ಲ, ಒಂಥರ ಮಗನೂ ಚೂಡ್ತಾರೆ, ಒಂದು ಕಡೆ ತೊಟ್ಲು ತೂಗ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದು ಸಚಿವರುಗಳಾದ ಬಳಿಕ ಮತ್ತೆ ಶಾಸಕರುಗಳಾದರು. ಇಷ್ಟಾದರೂ ಕೂಡ ಸಮಾಧಾನ ಇಲ್ಲ. ಬಿಜೆಪಿಯಲ್ಲಿ ನಮ್ಗೆ ಅಂದ್ಕೊಂಡಿದ್ದು ಆಯ್ತಾ ಇಲ್ಲ, ನಾವು BJP ಬಿಟ್ಟು ಹೋಯ್ತೀವಿ ಅಂತ ಒಂದಷ್ಟು ಸಲ ಅವರ ಆಪ್ತ ವಲಯದಿಂದ ಸುದ್ದಿ ಬರುತ್ತೆ. ಆದರೆ ನಾವೆಲ್ಲೂ ಕೂಡ ಕಾಂಗ್ರೆಸ್ ಸೇರ್ತೀವಿ ಅಂತ ಇನ್ನೂ ಹೇಳಿಲ್ಲ ಅಂತ ಅವ್ರ ಬಾಯಲ್ಲಿ ಬರುತ್ತೆ. ಆದರೆ ಇನ್ನೂ ಅನ್ನೋ ಪದಕ್ಕೆ ಸಾವಿರ ಅರ್ಥ ಇದೆ. ಹೇಳಂಗೆ ಡೈರೆಕ್ಟಾಗಿ ನಾವು ಕಾಂಗ್ರೆಸ್ಸಿಗೆ ಹೋಗಲ್ಲ ಅಂತ ಹೇಳಿಬಿಡಬೇಕು. ಆದರೆ ಇವರಿಬ್ಬರ ವಿಚಾರದಲ್ಲಿ BJPಗೂ ಕ್ಲಾರಿಟಿ ಇಲ್ಲ, ಕಾಂಗ್ರೆಸ್ಗೂ ಕ್ಲಾರಿಟಿ ಇಲ್ಲ. ಆದರೆ ಕಾಂಗ್ರೆಸ್ಗೆ ನಂಬಿಕೆ ಇದೆ, BJPಯವ್ರಿಗೆ ನಂಬಿಕೆ ಇಲ್ಲ. ಇವರು ಉಳಿತಾರೆ ಅನ್ನೋ ನಂಬಿಕೆ BJPಯವ್ರಿಗೆ ಖಂಡಿತವಾಗಲೂ ಇಲ್ಲ. ಆದರೆ ಕಾಂಗ್ರೆಸ್ಸಿಗರಿಗೆ ನಂಬಿಕೆ ಇದೆ, ಇವರಿಬ್ಬರು ಬರ್ತಾರೆ ಅಂತ. ಬೆಳಗಾವಿ ಅಧಿವೇಶನ, ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಗದ್ದಲಗಳು. ಕೊನೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸಭೆ ಬಳಿಕ ಎಲ್ಲ ಶಾಸಕರುಗಳಿಗೆ ಒಂದು ಔತಣಕೂಟ, ಡಿನ್ನರ್ ಪಾರ್ಟಿ. ಆ ಪಾರ್ಟಿಯಲ್ಲಿ ಕಾಣಿಸ್ಕೊಳ್ಳೋ ಇಬ್ಬರು BJP ಶಾಸಕರುಗಳು ಅಂದರೆ ಒಂದು ಶಿವರಾಮ್ ಹೆಬ್ಬಾರ್, ಮತ್ತೊಂದು ST ಸೋಮಶೇಖರ್. ಇವರಿಬ್ಬರು ಕಾಂಗ್ರೆಸ್ಗೆ ಹೋಗೋದು ಫಿಕ್ಸು ಅನ್ನೋ ಚರ್ಚೆಗೆ ಇದು ರೆಕ್ಕೆ ಪುಕ್ಕ. ಇದೇನು ವೈಯಕ್ತಿಕ ಸಮಾರಂಭನ ಹೋಗ್ಬಿಟ್ಟು ಪಕ್ಷಾತೀತವಾಗಿ ಹೋಗ್ಬಿಟ್ಟು, ಇಲ್ಲ ನಾವು ಸ್ನೇಹಿತರು, ರಾಜಕೀಯ ಬೇರೆ, ಮತ್ತೊಂದು ಬೇರೆ, ನಾವು ಹೋಗ್ಬಿಟ್ಟು ಸೇರ್ಕೊಂಡು ಅವ್ರ ಮನೆ ಫಂಕ್ಷನ್ಗೆ ಹೋಗಿ ಬಂದ್ವಿ, ನಮ್ಮ ಮನೆ ಫಂಕ್ಷನ್ಗೆ ಅವ್ರು ಬರ್ತಾರೆ ಅನ್ನೋಕ್ಕೆ ಅಲ್ಲ. ಇಡೀ ರಾಜ್ಯವೇ ನೋಡ್ತಿರುವಂಥ ಅಧಿವೇಶನ ನಡೀತಾ ಇದೆ. ಅದಕ್ಕಾಗಿ ಎಲ್ಲರ ಜನಪ್ರತಿನಿಧಿಗಳು ಬೆಳಗಾವಿಲಿದ್ದಾರೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಚರ್ಚೆ, ಗಲಾಟೆ, ಗದ್ದಲ ಜೋರಾಗಿದೆ. ಅದಾದಮೇಲೆ ಸಂಜೆ ಮೇಲೆ ಒಂದು ಊಟವೋ ಔತಣಕೂಟವೋ ಏನೋ ಒಂದು ಡಿನ್ನರ್ ಪಾಲಿಟಿಕ್ಸ್. ಅಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಅವರಿಗೆ ಏನು ಕೆಲಸ? BJPಯಲ್ಲಿ ನಡೆಯೋ ಸಭೆ ಸಮಾರಂಭಕ್ಕೆ ಹೋಗಲ್ಲ ಅವರು, ಕಾಂಗ್ರೆಸ್ಸಲ್ಲಿ ನಡೆಯೋಕ್ಕೆ ಹೋಗ್ತಾರೆ. ಕೇಳಿದ್ರೆ ನಮಗೆ ರಾಜಕೀಯ ಮೀರಿದಾಗಿ ಸಿದ್ದರಾಮಯ್ಯವ್ರ ಗುರುಗಳು DK ಶಿವಕುಮಾರ್ ಆಪ್ತರು ಅಂತ ST ಸೋಮಶೇಖರ್ ಹೇಳ್ತಾರೆ. ಆಯ್ತು, ಅವೆಲ್ಲ ಸರಿ. ಆದರೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಇದೆಷ್ಟರ ಮಟ್ಟಿಗೆ ಚರ್ಚೆ ಅಂತ. ಒಟ್ಟಿನಲ್ಲಿ ಒಂದೊಂದು ಕನ್ಫರ್ಮ್, ಇವರಿಬ್ಬರು ಯಾವುದೇ ಕಾರಣಕ್ಕೂ BJPಯಲ್ಲಿ ನಿಲ್ಲಲ್ಲ ಅನ್ನೋ ಚರ್ಚೆಗಳು BJP ಶಾಸಕರುಗಳಲ್ಲೇ ಶುರುವಾಗಿದೆ. ಇವರಿಬ್ಬರು ಲೋಕಸಭಾ ವೇಳೆಗೆ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ನಂಬಿಕೆ ಕಾಂಗ್ರೆಸ್ನಲ್ಲಿ ಮತ್ತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಅದು ಆಪರೇಷನ್ ಹಸ್ತವೂ ಆಗಬಹುದು, ಆಪರೇಷನ್ ಕಮಲವೂ ಆಗ್ಬೋದು. ಆದರೆ BJP ಒಂದಷ್ಟು ನಾಯಕರುಗಳಿಗೆ ಕಾಂಗ್ರೆಸ್ಗೆ ಹೋಗ್ರಿ ಏನ್ರಿ ಮಾಡ್ತೀರಿ, ಆಲ್ರೆಡಿ 135 ಜನ ಗೆದ್ದವ್ರು ಅವರೇ ಕುಂತವ್ರಲ್ಲಿ, ನಮಗೆ ನಿಗಮ ಮಂಡಳಿನೂ ಗೊತ್ತಿಲ್ಲ, ಸಚಿವ ಸ್ಥಾನನೂ ಗೊತ್ತಿಲ್ಲ, ಏನು ಮಾಡಬೇಕು ಅಂತ. ಅದ್ರ ಮಧ್ಯೆ ನೀವು ಹೋಗಿ ಅಲ್ಲಿ ಏನು ದಬಾಕ್ತೀರಿ ಅಂತ. ಸರಿ, ಅಲ್ಲೋಗಿ ಏನಾದ್ರು ದಬಾಕತ್ತೀವಿ, ಇಲ್ಲಿದ್ದು ಬಿಟ್ಟು ಏನು ಮಾಡೋದು ಅಂತ ಒಂದಷ್ಟು ಜನರ ಪ್ರಶ್ನೆ. ಗೆದ್ದರೂ ಪ್ರಯೋಜನ ಇಲ್ಲ, ಸೋತವ್ರನ್ನಂತೂ ಕೇಳೋರೇ ಇಲ್ಲ. ಗೆದ್ದವ್ರನ್ನೇ ಹೈಕಮಾಂಡ್ ಕೇಳಲ್ಲ, ಏನು ಸೋತವ್ರು ಕೇಳ್ತಾರಾ? ಹಾಗಾಗಿ ನಾವು ಇದು ಪ್ರಯೋಜನ ಇಲ್ಲ, ನಮ್ಗೆ ಇರೋಕ್ಕೂ ಬಿಡ್ತಾ ಇಲ್ಲ ಒಂದಷ್ಟು ಜನ ಅಂತ. ವೀಕ್ಷಕರ, ನಿಮ್ಮ ಪ್ರಕಾರ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಹೋಗೋದು ಫಿಕ್ಸಾ? ಅದ ಹೋಗಿಲ್ಲ ಅಂದರೆ ಕಾಂಗ್ರೆಸ್ನ ಔತಣಕೂಟದಲ್ಲಿ ಇವರಿಬ್ಬರು ಯಾಕೆ ಕಾಣಿಸ್ಕೊಂಡ್ರು? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.